ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಲೋಕನು ಬರೆದ ಸ್ವಾರ್ಥ ಗ್ರಂಥ 23ನೇ ಅಧ್ಯಾಯ 43ನೇ ವಾಕ್ಯ. ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೇಶಿಯಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೇಶಿಯಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ. ಪ್ರಿಯರಾದವರೇ, ಒಂದು ಘಟನೆ ಯಾವಾಗ ನಡೆಯುತ್ತೆ ಎಂಬುದಾಗಿ ನಾವು ಗಮನಿಸೋದಾದ್ರೆ, ಯೇಸುವನ್ನ ಜೊತೆಗೆ ಇನ್ನ ಇಬ್ಬರು ಕಳ್ಳರನ್ನ ಶಿಲುಬೆಗೆ ಹಾಕುವುದಕ್ಕಾಗಿ ಕಪಾಲ ಎಂಬ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾರೆ. ನೋಡ್ರಿ, ಅದು 32ನೇ ವಾಕ್ಯ ಮತ್ತೆ 33ನೇ ವಾಕ್ಯದಲ್ಲಿ ನೀವು ಗಮನಿಸಬಹುದು. ಆತನ ಸಂಗಡ ಕೊಲ್ಲುವುದಕ್ಕಾಗಿ ದುಷ್ಕರ್ಮಿಗಳಾಗಿದ್ದ ಬೇರೆ ಇಬ್ಬರನ್ನು ತೆಗೆದುಕೊಂಡು ಹೋದರು. ಅವರು ಕಪಾಲ ಎಂಬ ಸ್ಥಳಕ್ಕೆ ಬಂದಾಗ ಅಲ್ಲಿ ಆತನನ್ನು ಆ ದುಷ್ಕರ್ಮಿಗಳನ್ನು ಶಿಲುಬೆಗೆ ಹಾಕಿದರು. ಒಬ್ಬನನ್ನು ಆತನ ಬಲಗಡೆಯಲ್ಲಿಯೂ ಒಬ್ಬನನ್ನು ಆತನ ಎಡಗಡೆಯಲ್ಲಿಯೂ ಹಾಕಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರಾದವರೇ, ಇಬ್ಬರು ಕಳ್ಳರನ್ನ ಯೇಸುವಿನ ಜೊತೆಗೆ ಶಿಲುಬೆಗೆ ಏರಿಸುವುದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಇಬ್ಬರು ಕಳ್ಳರಲ್ಲಿ ಒಬ್ಬರನ್ನ ಬಲಗಡೆಗೂ ಇನ್ನೊಬ್ಬನನ್ನ ಎಡಗಡೆಗೆ ಹಾಕ್ತಾರೆ, ಯೇಸುವನ ಮಧ್ಯದಲ್ಲಿ ಹಾಕ್ತಾರೆ. ಅಲ್ಲಿ ಯೇಸುವನ್ನ ಅನೇಕರು ಹೊಡೆದ್ರು, ಅನೇಕರು ಆಲ್ರೆಡಿ ಆತನ ಮೇಲೆ ಉಗಿದ್ರು, ಆತನ ತಲೆಗೆ ಮುಳ್ಕಿರೀಟವನ್ನ ಹಾಕಿದ್ರು, ಆತನ ಕೈಕಾಲುಗಳನ್ನ ಮೊಳೆಗಳಿಂದ ಹೊಡೆದ್ರು. ಇನ್ನ ಕೆಲವರು ಆತನ ಮೇಲೆ ತಪ್ಪೊರಿಸಿದ್ರು, ಇನ್ನ ಕೆಲವರು ಆತನನ್ನ ಶಿಲುಬೆಗೆ ಏರಿಸಬೇಕಾದ್ರೆ ಆತನನ್ನ ಹುಗಿದ್ರು, ಆತನನ್ನ ಅವಮಾನ ಪಡಿಸಿದ್ರು. ಅದರ ಮಧ್ಯದಲ್ಲಿ ಇಬ್ಬರು ಕಳ್ಳರನ್ನ ಸಹ ಯೇಸುವಿನೊಟ್ಟಿಗೆ ಶಿಲುಬೆಯನ್ನು ಹಾಕುವುದನ್ನ ನಾವು ಗಮನಿಸ್ತಾ ಇದ್ದೇವೆ. ಅಲ್ಲಿ ಯೇಸುವನ್ನು ಶಿಲುಬೆಗೆ ಹಾಕುವ ಜೊತೆಗೆ ಇನ್ನ ಇಬ್ಬರು ಕಳ್ಳರನ್ನ, ಅಂದ್ರೆ ತಪ್ಪು ಮಾಡಿದವರು, ಅವರಿಬ್ಬರು ಸಹ ತಪ್ಪು ಮಾಡಿದ್ದಾರೆ, ಕಳ್ತನ ಮಾಡಿದ್ದಾರೆ. ಆವತ್ತಿನ ಕಾಲಘಟ್ಟದಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರನ್ನ ಶಿಲುಬೆಗೆ ಹಾಕಬೇಕು ಎನ್ನುವಂತ ಒಂದು ಪದ್ಧತಿಗಳು ಇತ್ತು, ಮತ್ತೆ ಅಲ್ಲಿ ಕಾನೂನುಗಳು ಆ ರೀತಿಯಲ್ಲಿ ಇತ್ತು. ಆದ್ರಿಂದ ಆ ಕಾನೂನಿನಂತೆಯೇ ಅವರು ಪಾಲನೆ ಮಾಡಿದ್ರು. ಆದ್ರೆ ಯೇಸು ಸ್ವಾಮಿ ಯಾವುದೇ ತಪ್ಪು ಮಾಡಿರಲಿಲ್ಲ, ಯಾವುದೇ ಅಪರಾಧಗಳು ಆತನ ಮೇಲಿರಲಿಲ್ಲ. ಆದ್ರೂ ಸಹ ಯೇಸುವನ್ನ ಶಿಲುಬೆಗೆ ಏರಿಸಿದ್ರು. ಪ್ರೀತಿಯ ದೇವರ ಮಕ್ಕಳೇ, ಅಲ್ಲಿ ಇಬ್ಬರು ಕಲ್ಲರನ್ನ ಹಾಕಿರುವಾಗ ಒಬ್ಬ ಕಳ್ಳನ ಹೇಳ್ತಾನೆ, ನಿಜವಾಗಿ ದೇವಪುತ್ರನಾತನ, ನಿನ್ನನ್ನ ನೀನು ಉಳಿಸ್ಕೋ, ನಿನ್ನನ್ನು ನೀನು ಕಾಪಾಡ್ಕೊಂಡು ನಮ್ಮನ್ನು ಕಾಪಾಡು ಅಂತ ಹೇಳಿ ಒಬ್ಬ ರೇಗಿಸ್ತಾ ಇದ್ದಾನೆ. ಇನ್ನೊಬ್ಬ ಆತನ ಹೇಳ್ತಾ ಇದ್ದಾನೆ, ಬಲಗಡೆ ಇರುವ ಆತನು ಯೇಸುವನ್ನ ನೋಡಿ ಹೇಳ್ತಾ ಇದ್ದಾನೆ, ಅಲ್ಲ ಕಳ್ಳರನ್ನ ನೋಡಿ ಹೇಳ್ತಾ ಇದ್ದಾನೆ, ನೀನ್ ಹಾಗೆಲ್ಲ ಮಾತಾಡ್ಬೇಡಪ್ಪ, ಯೇಸು ಸ್ವಾಮಿ ನಾವಾದರೂ ಕಳ್ತನ ಮಾಡಿದ್ವಿ, ಆದ್ರೆ ಈತನು ಯಾವ ತಪ್ಪು ಮಾಡಲಿಲ್ಲ, ಈತನು ಯಾವ ಒಂದು ಅಪರಾಧಗಳನ್ನ ಮಾಡಲಿಲ್ಲ ಎಂಬುದಾಗಿ ಹೇಳ್ತಾನೆ. ಅದನ್ನ ಕೇಳದಂತ ಈ ಕಳ್ಳನು, ಇಲ್ಲ ಆತನ ನಿಜವಾಗ್ಲೂ ದೇವಪುತ್ರನೇ ಆದ್ರೆ ನಮ್ಮನ್ನ ಕಾಪಾಡ್ಲಿ ಎಂಬುದಾಗಿ ಹೇಳ್ತಾನೆ. ಆದ್ರೆ ಕೊನೆಯದಾಗಿ ಇಲ್ಲೇನ್ ನಡೆಯುತ್ತೆ ಅಂದ್ರೆ, ಈ ಬಲಗಡೆ ಇರುವಂತ ಕಳ್ಳನು ಯೇಸು ಸ್ವಾಮಿಯನ್ನ, ದೇವರೇ ನೀನು ನನ್ನನ್ನು ಕ್ಷಮಿಸು, ಸಾಧ್ಯ ಆದರೆ ನನ್ನನ್ನು ಕ್ಷಮಿಸಿ, ನಿನ್ನೊಟ್ಟಿಗೆ ಪರಲೋಕದಲ್ಲಿ ನಾನು ಇರುವಂತೆ ನನಗೆ ಆಜ್ಞಾಪಿಸು ಎಂಬುದಾಗಿ ಆತನ ಹೇಳುವಾಗ, ಇವತ್ತೇ ನನ್ನ ಸಂಗಡ ಪರದೇಶಿಯಲ್ಲಿರುವೆ ಎಂಬುದಾಗಿ ಯೇಸು ಸ್ವಾಮಿ ಉತ್ತರ ಕೊಡುವುದನ್ನ ನಾವು ಗಮನಿಸ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ನಿಜವಾಗಿ ಹೇಳ್ತಾ ಇದ್ದಾನೆ, ಯೇಸುವಿನಂತ ಹೃದಯ ನಮ್ಮ ಹೃದಯವಾಗಿರಬೇಕು. ನೋಡ್ರಿ, ಆತನು ಕಲ್ಲನು ಕೊನೆಯ ಕ್ಷಣದಲ್ಲಿ ಪಶ್ಚಾತ್ತಾಪ ಪಡ್ತಾನೆ, ನಾನು ತಪ್ಪು ಮಾಡಿದೆ ಸ್ವಾಮಿ, ನನ್ನನ್ನು ಕ್ಷಮಿಸ್ಬಿಡು, ನನಗೆ ಪರಲೋಕದಲ್ಲಿ ಒಂದು ಜಾಗನ ಕೊಡು ಎಂಬುದಾಗಿ ಕೇಳ್ತಾ ಇದ್ದಾನೆ. ಪ್ರಿಯರಾದವರೇ, ನಾವು ಸಹ ಅದನ್ನ ಒಂದು ರೀತಿಯಲ್ಲಿ ತೆಗೆದುಕೊಳ್ತೇವೆ. ಕೆಲವೊಬ್ಬ ಸೇವಕರು ಏನ್ ಮಾಡ್ತಾರಂದ್ರೆ, ಕೊನೇ ಕ್ಷಣದಲ್ಲಿ ನೀವು ಕ್ಷಮಾಪಣೆ ಕೇಳಿದ್ರು ದೇವರು ಕ್ಷಮಿಸ್ತಾನೆ ಎಂಬುದಾಗಿ. ಆದ್ರೆ ಪ್ರಿಯರಾದ ದೇವರ ಮಕ್ಕಳೇ, ಇವಾಗ ನಾವು ಜೀವಂತವಾಗಿದ್ದೇವೆ, ಇನ್ನು ಸತ್ತಿಲ್ಲ ಅಲ್ಲ. ಅದರಿಂದ ಪಶ್ಚಾತ್ತಾಪ ಪಡಬೇಕಾದ್ದು ಜೀವಂತವಾಗಿರುವಾಗಲೇ. ಸಾಯೋ ಸಮಯದಲ್ಲಿ ನಾವು ಪಶ್ಚಾತ್ತಾಪ ಪಡೋದಲ್ಲ, ಸಾವು ಬರುವಂತ ಸಮಯದಲ್ಲಿ ಪಶ್ಚಾತ್ತಾಪ ಪಡೋದಲ್ಲ. ನಾವು ಜೀವಂತವಾಗಿದ್ದಾಗಲೇ ಪಶ್ಚಾತ್ತಾಪ ಪಟ್ಟು ದೇವರನ್ನ ಅರಿತುಕೊಳ್ಳುವಾಗ ಪರಲೋಕದಲ್ಲಿ ನಮಗೂ ಸಹ ಒಂದು ಸ್ಥಳ ಸಿಗುತ್ತೆ. ಆದ್ರಿಂದ ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮೆಲ್ಲರನ್ನ ಸಹ ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು, ಮಹಾಪರಿಶುದ್ಧನು, ಉನ್ನತನೂ ಆದ ತಂದೆಯಾದ ದೇವರೇ, ಇವತ್ತಿನ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡೋ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ, ಇವತ್ತಿನ ವಾಕ್ಯದಲ್ಲಿ ಸ್ವಾಮಿ, ಅದಕ್ಕೆ ಯೇಸು ಇವತ್ತೇ ನನ್ನ ಸಂಗಡ ಪರದೇಶಿಯಲ್ಲಿರುವಿ ಎಂಬುದಾಗಿ ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ ಕರ್ತನೆ ಉತ್ತರ ಕೊಟ್ಟನೆಂಬ ವಾಕ್ಯದ ಮುಖಾಂತರ ನನ್ನೊಟ್ಟಿಗೂ, ವಿಶೇಷವಾಗಿ ವಾಕ್ಯವನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬರೊಟ್ಟಿಗೆ ನೀನು ಮಾತನಾಡೋ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಕೊನೆಯ ಸಮಯದವರೆಗೂ ನಾವು ಕಾಯ್ದ ದೇವರೇ, ಇರುವಂತ ಸಮಯದಲ್ಲಿ ಇವತ್ತೇ ಪಶ್ಚಾತ್ತಾಪ ಪಡುವಂತೆ, ಮನಸ್ತಾಪಗಳನ್ನು ಪಡುವಂತೆ ಸ್ವಾಮಿ, ನಿಮ್ಮ ಸಮ್ಮುಖಕ್ಕೆ ನಾವು ಬರುವಂತೆ ನಮಗೆ ಹೃದಯವನ್ನು ಅನುಗ್ರಹಿಸುವುದಾಗಿ ಪ್ರಾರ್ಥಿಸ್ತಾ,
ತಂದೆ ಮಗ ಪರಿಶುದ್ಧಾತ್ಮ ನಾಮದಲ್ಲಿ ನಮ್ಮ ಪ್ರಾರ್ಥನಾ ವಿಜ್ಞಾಪನೆ ನಿಮ್ಮ ಪಾದಕ್ಕೆ ಸಮರ್ಪಿಸ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.